ಏನಪ್ಪಾ ರಾಕೇಶಿ, ಏನಪ್ಪ ಬಾರಿ ಬಿಡಪ್ಪ. ಆ ಹುಡುಗಿ ಏನು ಬಿದ್ದೀಯನ್ಲೇ? ಯಾವ ಹುಡುಗಿ ಇಂದ್ರಿ ಗುಂಜಣ್ಣವ್ರ? ಅಲ್ಲೇ ಬೇರಿಕಿ ಎಲ್ಲ ಗೊತ್ತಾಯ್ತು ತೋಲೆ ನನಗೆ. ಯಾ ಹುಡುಗಿ ಏನು ಎತ್ತ ಅಂತೇಳಿ. ಆ ಆಕೆ ಇಷ್ಟ ಇಲ್ಲ ಅಂತೇಳ ಬಿಟ್ಟು ಬಿಡ್ಲಿ. ಇಷ್ಟ ಐತ್ರಿ ಆಕಿಗೆ, ಯಾಕಿಲ್ಲ? ಇಷ್ಟ ಇಲ್ಲಾರ್ದ ನನ್ನ ಜೊತೆ ಮಾತಾಡ್ತಾಳನ್ರಿ? ನೋಡ್ಲಿ, ಅವರು ನಿಮಗೆ ಸರಿ ಹೋಗಂಗಿಲ್ಲ. ನಾ ಕೇಳಿದ್ರೆ ನನಗ ಒಲ್ಲೆ ಅಂದ್ಲಕ್ಕಿ. ಅದು ಅಲ್ದ ಅಲ್ಲ ಅವ್ರವ್ ನೋಡು, ಏನು ನೀನ ಹೋಗಿ ಕಾಪಾಡಿದ್ದ ಹುಡುಗಿನ. ನೀ ಕಾಪಾಡ್ಲಿಕ್ಕಂದ್ರೆ ಸತಿ ಬೀದಿ ಹೆಣ ಆಗಿರ್ತಿದ್ಲು, ಇಲ್ಲ ಯಾ ಬಾಂಬೆ ದಿಲ್ಲಿ ಒಳಗೆ ಅವ್ ಮಾರಿ ಹೋಗಿರ್ತಿದ್ನೋ ಗೊತ್ತಿಲ್ಲ. ಅದನ್ನೇ ನೆನ್ಪಿಟ್ಕೊಳ್ಳಾರ್ದಂಗೆ ತೀರ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನೀನ ಮದ್ವೆ ನಿಲ್ಸಿ ಹಂಗ ಹಿಂಗ ಅಂತೇಳಿ. ಛೇ, ಇಂಥವ್ರಿಗೆಲ್ಲ ನೀ ಸೊಪ್ಪು ಹಾಕ್ಬಾರ್ದು. ಅಲ್ಲ, ಅವ್ರು ಏನೋ ತಪ್ಪು ತಿಳ್ಕೊಂಡಿರ್ಬೋದು ಅಂತ ಅನಿಸ್ತದ ನನಗೆ. ತಪ್ಪು ಹೆಂಗೆ ತಿಳ್ಕೊಂತಾರ? ಅಲ್ಲ ಹೋಗ್ಲಿ ಬಿಡ್ರಿ, ಅವ್ರು ಅಂದ್ಬಿಟ್ಲೆ ಏನಾಗ್ಲಿಲ್ಲಲ್ಲ, ಅಷ್ಟಕ್ಕೂ ಅವ್ರ ಮನಸ್ಸು ಒಳ್ಳೇದೈತಿ. ಮಗಳಿಗೆ ಹಿಂಗೆ ಆತಲ್ಲ ಅಂತ ಬೇಜಾರಷ್ಟೇ. ಇಲ್ಲೋಡ, ನಾ ಹೇಳೋದು ಕೇಳ, ಆ ಹುಡುಗಿನ ಮಾತ್ರ ಲಗ್ನ ಹಾಕೋಬಿಡ. ಉಪಯೋಗ ಇಲ್ಲದ ಭಾಳ ಸೊಕ್ಕೈತಿ ಆಕಿಗೆ. ಇಲ್ಲೋಡ, ಆಕಿಗೆ ಯಾರು ಸಿಗ್ತಾರ? ಕೆಟ್ಟ ಹೆಸರು ಬೇರೆ ತೊಗೊಂಡ್ಬಿಟ್ಟಾಳ. ಅದ್ರಾಗೂ ಅವರಪ್ಪ ಊರು ಕುಡ್ಕ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡೋಕ್ಕೆ ಕಿಮ್ಮತ್ತಂತರೂ ಇಲ್ಲ. ಹೌದಾ? ನಿಮ್ಮವ್ವ ವರದಕ್ಷಿಣೆ ಬೇಕಂತಾಳ. ಜೊತೆಗೆ ನಾನಂತ ಬಂಗಾರದಂತ ಹುಡುಗ ಕೇಳಿದರೆ ಒಲ್ಲೆ ಅಂತ ಅಂದ್ಲಕ್ಕಿ. ಆಕಿಗೆ ಯಾ ಚಲೋ ಹುಡುಗನೂ ಸಿಗಲ್ಲ. ಸುಮ್ಮನಿರ ನೀನು, ಲಾಸ್ಟಿಗೆ ಕಾಲಿಗೆ ಬಂದು ಬೀಳ್ತಾಳ, ಇಲ್ಲ ಮದುವೆ ಆಗ್ಲಾರ್ದ ಹಿಂಗ ಇರ್ತಾಳ. ಅವ್ರಪ್ಪ ಉಪಯೋಗಿಲ್ಲ, ಬರೇ ಕುಡ್ದು 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 ಅಡ್ಡಾಡ್ತಾನ. ಅವ್ರವ್ವ ಅಲ್ಲೇ ಇಲ್ಲೇ ಕೆಲಸ ಮಾಡಿ 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 ಮನೆ ನಡೆಸ್ತಾ ಇದ್ದಾಳ, ಮಗಳನ್ನ ಓದಿಸ್ತಾ ಇದ್ದಾಳ ಅಷ್ಟೇ. ಅಲ್ಲ, ಮಗಳು ಅನ್ನಕತ್ತಿದ್ಲು ಮೊನ್ನೆ ಬಂದಿದ್ದ ಸಂಬಂಧನ ಹದಗೆಡ್ಸಿದ್ ನೀವೇ ಅಂತೆ. ಆಕಿಗೇನೋ ಅದೇ ಅನುಮಾನ. ಮಾಡಕ್ ಕೆಲ್ಸ ಇಲ್ಲ ನನಗೆ. ಕಾಯ್ಕೊಂಡು ಕುಂತ ಅವ್ರು ಬರೋದನ್ನೇ ನೋಡಿ ಅದನ್ನ ಬೇರೆ ಹೇಳಿ ಹದಗೆಡಿಸ್ತಾನೆ. ಯಾವ ಹೇಳೇನೆ ಯಾರಿಗ್ ಗೊತ್ತು? ನನ್ನಂಗ ನಿನ್ನಂಗ ಊರಾಗ ಮತ್ತೆ ಯಾವ ಇಷ್ಟಪಟ್ಟನಕಿನ್ನ ಯಾರಿಗ್ ಗೊತ್ತು? ಅವನೇ ಹೇಳಿರ್ಬೋದು. ಆದ್ರೆ ನೀ ಮಾತ್ರಕ್ಕಿನ್ ಲಗ್ನ ಹಾಕೋಬಿಡ, ಏನೂ ಉಪಯೋಗ ಇಲ್ಲ. ಮದ್ವೆ ಮಾಡ್ಕೊಬಿಡ ಅಂದ್ರೆ ಮಾಡ್ಕೊಬಿಡ. ಏನ ಆಕಿದ ವಿಚಾರ ಗೊತ್ತಿದ್ದರು ಯಾರು ಆಗಲ್ಲ ಬಿಡು. ಈ ಜನ್ಮಕ್ಕೆ ಆಕಿಗೇನು ಮದ್ವೆ ಮುಂಜಿ ಆಗಂಗಿಲ್ಲ. ಕಡೆಗೆ ನನಗೆ ದಿಕ್ಕಕ್ಕಿ. ನಾನು ಅವಾಗ ಮಾಡ್ತೀನಿ, ಆಕಿಗೆ ಮದ್ವೆ ಮಾಡ್ಕೊ ಅಂತಾಳಲ್ಲ, ಅವಾಗ ಹೇಳ್ತೀನಿ ಆಕಿಗೆ. ಅವತ್ತೇ ಹ್ಞೂ ಅಂದಿದ್ದೆ. ಈಗ ನನಗೂ ಇಷ್ಟ ಇಲ್ಲ ಅಂತೇಳಿ ಸ್ವಲ್ಪ ಆಟ ಆಡಿಸ್ತೀನಿ. ಮತ್ತು ಅಂದ್ಬೇಡ ಆಕಿ ಇದ್ರಿಗೆ. ಅಲ್ಲ, ನೀನು ಅಂದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ, ಆದರೂ ಹೇಳಿದೆ. ನಿನಗೇನು ಪ್ರಾಬ್ಲಮ್ ಇರ್ತದೆ ಹೇಳ? ಏನಾಯಿ, ನನಗೆ ಗೊತ್ತ ಇದು ನಿಂದೇ ಕೆಲಸ ಅಂತೇಳಿ. ಅಲ್ಲ, ನನಗೆ ಮದ್ವೆ ಆಗಲ್ಲ ಈ ಜಲಂದಾಗ. ಮದ್ವೆ ಯಾಕಾಗಲ್ಲ? ಈಗ ಯಾಕತಿ? ನಾವು ಹ್ಞೂ ಅಂದ್ರೆ ರಾಕೇಶ್ ನಂಗೆ ತಾಳಿ ಕಟ್ತಿ. ನಾನು ರಾಕೇಶನ್ನು ಇಷ್ಟಪಡ್ತೀನಿ, ಮದ್ವೆ ಮಾಡ್ಕೊತೀವಿ, ಇಬ್ರು ಚೆನ್ನಾಗಿರ್ತೀವಿ. ಏನು ಮಾಡ್ತಿ ರಾಕೇಶ್? ನನ್ನ ಮದ್ವೆ ಅಕ್ಕಿ ಖಂಡಿತ ಹಾಕೇನು ಭೂಮಿಕಾ, ನಿನ್ನ ಒಳ್ಳೆ ಮನಸ್ಸು ಏನಂತ ನನಗೆ ಗೊತ್ತೈತಿ. ಏನು ನೀನು ಹೆಂಗದಿ ಅಂತನೂ ನನಗೆ ಗೊತ್ತೈತಿ. ನಾನು ಮಾತ್ರ ನೀನು ಇಷ್ಟಪಡ್ತೀನಿ, ನಾ ಮದುವೆ ಅಕ್ಕನಿ. ಏನು ಮಕ್ಕ ನೋಡ್ತಿ? ಹೋಗು, ಮಾಡಕ್ಕೇನಾದ್ರು ಕೆಲಸ ಇದ್ರೆ ಮಾಡ್ಕೊ. ಏನ ಕೊನೆವರೆಗೂ ಬ್ಯಾಚುಲರ್ ಗುಂಜೆ ಆಗಿ ಉಳಿತೀಯ ಏನು ಯಾರಿಗೆ ಗೊತ್ತು? ಇಲ್ಲ ಯಾವ್ದಾರ ಬೇರೆ ಯಾವ್ದಾರ ಕನ್ಯೆ ನೋಡ್ಕೊಂಡು ಮದುವೆ ಆಗು. ಇರೋಡು, ಅದು ಹೆಂಗೆ ನೀವಿಬ್ರು ಮದುವೆ ಚಂದ ಇರ್ತೀರಿ ನಾನು ನೋಡ್ತೀನಿ. ಥೋ, ನಿನ್ ಜಲ್ಮಿಕ್ಕಿಷ್ಟ. ಹೋಗ್, ಭಾಳ ಮಾತಾಡ್ಬೇಡ. ಆಕಿ ನನ್ನ ಪ್ರೀತಿ ಮಾಡ್ತಿರೋ ಹುಡುಗಿ, ನನ್ನಿದ್ರಿಗೆ ನಾನು ಹುಡುಗಿಗೆ ಜೋರು ಮಾಡ್ತಿ. ನೀ ಎಷ್ಟ್ರವ ಅಂತೇಳಿ ನನಗೂ ಗೊತ್ತೈತಿ. ಹೋಗಲೇ, ಏನಾರು ಕೆಲಸ ಇದ್ರೆ ನೋಡ್ಕೊ ಹೋಗಲೇ, ಹೋಗ. ಆ ಹುಡುಗಿ ಮದ್ವೆ ತಪ್ಪಿಸಿ ನಾಟಕ ಮಾಡ್ತೀಯಲ್ಲೇ, ನನ್ನ ಮುಂದೆ ಬಂದು ಪೌರುಷ ಹೇಳ್ತೀಯ ನಿಂದ. ಅವರಪ್ಪ ಬೇಕಾದ್ ಕುಡಿಲಿ ಮಾಡ್ಲಿ ಏನಾರ ಯಾಕಾಗ್ಲಿ, ಏನ ಆಕಿನ ನಾನೇ ಮದುವೆ ಮಾಡ್ಕೊಳ್ಳೋದು. ನಮಗೆ ಯಾವ ವರದಕ್ಷಿಣೆನೂ ಆಸೆ ಇಲ್ಲ. ಆಗಾಗ ಮದುವೆ ಆಗ, ನನ್ ಬಿಟ್ಟು ಇವ್ನ ಮದುವೆ ಮಾಡ್ಕೊಂಡು ಅದೇನು ಸುಖ ಕಾಣ್ತೀನಿ ನಾನು ನೋಡ್ತೀನಿ. ಹೋಗ್ ನೋಡುವಂತೆ, ಹೋಗ್ ಮೊದ್ಲು ನಿಂದ ನೀ ನೋಡ್ಕೊ. ಅಲ್ಲ ಭೂಮಿಕಾ, ಹಂಗ ಅವನ ಮ್ಯಾಗಿನ ಸಿಟ್ಟಿಗಂದ್ಯೋ ನಿಜವಾಗ್ಲೂ ಪ್ರೀತಿ ಮಾಡ್ತೀಯ? ಇಲ್ಲ, ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ. ನನಗೆ ಒಂದು ಅರ್ಥ ಆತ, ನಾವು ಯಾರನ್ನ ಇಷ್ಟಪಡ್ತೀವಲ್ಲ ಅದಕ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತೇವೆ ಅಂತ ಜೀವನದಾಗ. ಅದಕ್ಕೆ ನೀ ನನ್ನ ಭಾಳ ಇಷ್ಟಪಡ್ತಿ, ನಾನು ನೀನು ಇಷ್ಟಪಡ್ತೀನಿ. ಅವತ್ತು ನಿನ್ನ ಲೈಫ್ನೇ ಅಷ್ಟು ರಿಸ್ಕ್ನಾಗಿಟ್ಟು ನನ್ನ ಬೆನ್ನ ಹತ್ಕೊಂಬಂದು ನಾನು ಇವತ್ತು ಇಲ್ಲಿ ಅದೇನೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಹೇಳ್ಬೇಕಂದ್ರೆ ನಿಜವಾಗ್ಲೂ ಯಪ್ಪ ಎದಕ್ಕೆ ಬೇಕಂತ ಹೆದರ್ಕೊಂಡಿದ್ದೆ ಅಂದ್ರೆ ನಾನು ಎಲ್ಲಿರ್ತಿದ್ನು ಏನು, ಅದೇ ನನಗೊಂದು ದೊಡ್ಡ ಹೆದರಿಕೆ. ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಯ್ತು. ಐ ಲವ್ ಯು ಭೂಮಿಕಾ. ಐ ಲವ್ ಯು. ಆದ್ರೆ ನಾನು ಸ್ವಲ್ಪ ದಿನ ಎಲ್ಲರ ಕೆಲಸ ಮಾಡೋಣ ಅಂತ ಮಾಡೀನಿ. ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ಸ್ವಲ್ಪ ದುಡಿಯೋಣ ಅಂತ ಅಷ್ಟೇ. ಅಲ್ಲ,
ನಾನು ಮದುವೆ ಮಾಡ್ಕೊಂಡ್ಮ್ಯಾಗೂ ಬೇಕಾದ್ರೆ ಇಬ್ಬರೂ ಸೇರಿ ಕೆಲ್ಸಕ್ಕೆ ಹೋಗೋಣ. ನೀ ಬೇಕಾದ್ರೆ ನಿಮ್ಮ ಮನೆಗೆ ಅಂತ ಒಂದಿಷ್ಟು ಕೊಡು, ಕೊಟ್ಟು ಉಳಿದಿದ್ದನ್ನು ನಾವಿಬ್ಬರು ನಮ್ಮ ಮನೆಗೆ ನಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳೋಣ. ಅಲ್ಲ, ಈಗ ಇರೋದೇ ನೀನು, ನಿಮ್ಮವ್ವ ನಿಮ್ಮಪ್ಪ ಅಷ್ಟೇ. ನಿಮ್ಮಪ್ಪನೂ ತಕ್ಕಮಟ್ಟಿಗೆ ದುಡಿತಾನೆ, ಅವನ ಕುಡಿತಾನೆ ಬಿಡ. ಇನ್ನು ನಿಮ್ಮವ್ವ ದುಡ್ದಿದ್ದು ಆಕಿ ಮನೆ ನಡ್ಸ್ಕೊಂಡು ಹೋಗ್ಕಳ. ನೀನ ನನ್ನ ಮದುವೆ ಮಾಡ್ಕೊಂಡ್ಬಿಟ್ಟಂದ್ರೆ ತನ್ನೊಂದು ಹೊಟ್ಟೆ ತುಂಬಿಸ್ಕೊಳ್ಳೋದೇನು ತ್ರಾಸಲ್ಲ. ನಿಮ್ದೇನು ಭಾಳ ಸಾಲ ಇಲ್ಲ, ಏನು ಮನೆ ಬಾಡಿಗೆ ಕಟ್ಬೇಕನ್ನಂಗಿಲ್ಲ, ಯಾವುದೂ ಟೆನ್ಷನ್ ಇಲ್ಲ. ಹೌದಿಲ್ಲ? ನೀ ತಿಂಗಳಿಗೆ ಒಂದು 2,000 ಕೊಟ್ಟಿ ಅಂದರೂ ನಿಮ್ಮ ಅವನ ಜೀವನ ನಡೆದೋಕತಿ. ಆದ್ರೆ ಮದ್ವಿಗೆ ನಿಮ್ಮವ್ವ ಒಪ್ಪಕಲ್ಲ. ನಿಮ್ಮವ್ವ ಮೊದ್ಲ ನನ್ನ ಕಂಡ್ರೆ ಸೇರಂಗಿಲ್ಲ, ನಮ್ಮವ್ನ ಕಂಡ್ರೆ ಮೊದ್ಲ ಸೇರಂಗಿಲ್ಲ. ನಾ ಮಾತಾಡ್ತೇನೆ, ನೀ ತಲೆ ಕೆಡಿಸ್ಕೊಬೇಡ. ಏನು ಆದರೆ ನಿಮ್ಮವ್ವ ನೀನು ಮಾತಾಡೋನು ಮಾತಾ. ಹಾಂ ಮಾತಾಡ್ತೇನೆ. ಭೂಮಿಕಾ, ನಂಗೆ ಭಾಳ ಖುಷಿ ಆಗತ್ತೈತಿ. ನೀ ಇಷ್ಟು ಕಡೆ ಒಪ್ಕೊಂತಿ ಅಂತ ಅನ್ಕೊಂಡಿದ್ದಿಲ್ಲ. ನನಗೂ ಅನ್ಕೊಂಡಿದ್ದಿಲ್ಲ. ಇವತ್ತು ಹೇಳಲೇಬಾರ್ದಂತ ನಾನು ಹೇಳೋದು ಬೇಡ ಈಗ ಸನೇದ್ರಾಗಂತ ಸುಮ್ಮನಿದ್ದೆ. ನೋಡಿದ್ರೆ ಅವ ಹಂಗೆ ಮಾತಾಡಿದ್ದಕ್ಕೆ ಇವತ್ತು ಹೇಳ್ಬೇಕತ್ತ. ಇರ್ಲಿ ಬಿಡು, ಈಗಾರ ಗೊತ್ತಾತಲ್ಲ. ಗೊತ್ತಾತಲ್ಲ. ಮತ್ತೇನು, ಈ ವರ್ಷ ಇಬ್ಬರದು ಕಾಲೇಜ್ ಮುಗಿತೈತಿ. ಕಾಲೇಜ್ ಮುಗಿದಿಂದ ಮದುವೆ ಬಗ್ಗೆ ತೀರ್ಮಾನ ಮಾಡೋಣ. ಅಲ್ಲಿವರೆಗೂ ಹಿಂಗೆ ಕದ್ದು ಮುಚ್ಚಿ ಕಣ್ಣ ಸಲಿಗೆ ಅಂತೇಳಿ ಕದ್ದು ಮುಚ್ಚಿ ಆವಾಗವಾಗ ಭೇಟಿ ಆಗೋದು ಅಷ್ಟೇ. ಹೌದಾ? ಅದು ಒಂಥರ ಚೆನ್ನಾಗಿರ್ತೈತಲ್ಲ. ಮದುವೆ ಮಾಡ್ಕೊಂಬಿಟ್ರೆ ಇಂಟ್ರೆಸ್ಟಾಗಿ ಹೋಗ್ಬಿಡ್ತೈತಿ. ಈ ಕದ್ದು ಮುಚ್ಚಿ ಭೇಟಿ ಆಗೋ ಪ್ರೀತಿ ಐತಲ್ಲ, ಅದು ಚೆನ್ನಾಗಿರ್ತೈತಲ್ಲ ಒಂಥರ. ಆಯ್ತಾಯ್ತು. ದಿನ ಇನ್ಮೇಲೆ ಕಾಲೇಜ್ ಮುಗಿದಿಂದ ಇಬ್ಬರು ಅಲ್ಲಿ ಬೆಟ್ಟದ ಮ್ಯಾಗ ಆಂಜನೇಯನ ಗುಡಿ ಐತಲ್ಲ, ಅಲ್ಲಿ ಭೇಟಿಯಾಗೋನು ಇಬ್ಬರು. ಅಲ್ಲಿ ಯಾರು ಜನನೇ ಇರಲ್ಲ. ಇಲ್ಲೇರ ಯಾರು ಇರ್ತಾರೆ? ಇಲ್ಲೂ ಕಡಿಮೆ. ಆದರೂ ಇಲ್ಲಿ ಯಾರು ಬರ್ತಾರ ಅಂತ ಹೆದರಿಕೆ. ಅಲ್ಲಿ ಯಾರು ಇರಲ್ಲ. ಅಲ್ಲೇ ಬಾ, ಇಬ್ಬರು ಭೇಟಿಯಾಗೋನು ದಿನಾನು. ಮತ್ತು ನೀನು ತಪ್ಸಂಗಿಲ್ಲ. ಆದ್ರೆ ಒಂದು ಮಾತು, ನೀ ನಮ್ಮ ಅಪ್ಪ ಕುಡಿಯೋಕೆ ರೊಕ್ಕ ಕೊಡ್ಬಾರ್ದು ಅಷ್ಟೇ. ನಂಗೆ ಗೊತ್ತೈತಿ, ನನ್ನ ಮ್ಯಾಗಿನ ಆಸೆಗೆ ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಳಕ್ಕೆ ದಿನಾ ನಮ್ಮ ಅಪ್ಪಗೊಂದು 90 ಓಡಿಸ್ತಿ ಅಂತೇಳಿ. ಹೌದು, ನಿಂಗೆ ರೊಕ್ಕ ಇಲ್ಲಿಂದ ಬರ್ತಾವು? ನೀನೇ ನನಗೆ ಕಂಡಂಗೆ ಕೆಲ್ಸಕ್ಕೆ ಹೋಗಂಗಿಲ್ಲ. ನಿಮ್ಮವ್ವ ನಿಮ್ಮಪ್ಪ ದುಡಿದ್ರೊಳಗೆ ಜೀವನ ನಡೆಯೋದು ನಿಂದು. ಅವರೇ ನಿನ್ನ ಗಾಡಿ ಕೊಡ್ಸಾರ. ನೀನು ನೋಡಿದ್ರೆ ಹೋದ ವರ್ಷ ನಂದು ಸ್ಕಾಲರ್ಶಿಪ್ ಬಂದಿದ್ದಿಲ್ಲನ 20,000 ರೂಪಾಯಿ. ನಾನು ನಮ್ಮ ಅವನಪ್ಪಗೆ ಹೇಳಿಲ್ಲ, ಅಕೌಂಟ್ನಾಗ ಇಟ್ಕೊಂಡಿದ್ದೆ. ಜೊತೆಗೆ ಅದನ್ನೇನು ಮಾಡಿದ್ದೆ, 10,000 ರೂಪಾಯಿ ಬಡ್ಡಿಗೆ ಬಿಟ್ಟೀನಿ. ಯಾಕಂದ್ರೆ ಏನಾರು ಒಂದು ಬಿಸ್ನೆಸ್ ಮಾಡ್ಬೇಕಲ್ಲಮ್ಮ, ಮತ್ತೆ ಜೀವನದ ಹಂಗೆ ಇರೋಕತ್ತೆ. ಅದಕ್ಕೆ ಬಡ್ಡಿ ಅಂತೇಳಿ ಅಲ್ಲಿ 10,000 ರೂಪಾಯಿದಾಗಿಂದ ಕೊಟ್ಟಿದ್ದು ಬಂದಿದ್ದು ಇನ್ನೊಂದು ಕಡೆ ಮತ್ತೊಂದು ಕಡೆ ಹಿಂಗೆ ಬಡ್ಡಿ ಅವ್ರು ಮಾಡ್ಕೊಂತ ಸಣ್ಣ ಪುಟ್ಟ ಅಡ್ಡಾಡತ್ತೀನಿ. ತಿಂಗಳಿಗೊಮ್ಮೆ 1,000 ರೂಪಾಯಿ ಅದು ಹಿಂಗೆ. ಬಾರಿ ದುಡ್ಮಿನ ಮಾಡಕತ್ತಿ ಹೇಳ. ಅಯ್ಯೋ ದೇವ್ರೆ, ಇನ್ನು ಇದೇನಾರ ನಿಮ್ಮವ್ ಗೊತ್ತಾದ್ರೆ ಮುಗಿದೋತ. ಏನಿಲ್ದೆ ಏನು ತಿಳ್ದಾನ ನನ್ನ ಮಗಗೆ ಅಷ್ಟು ವರದಕ್ಷಿಣೆ ಕೊಟ್ಟು ಮಾಡ್ಕೊಳ್ಳೋರು ಬರ್ತಾರ, ಇಷ್ಟು ವರದಕ್ಷಿಣೆ ಕೊಟ್ಟು ಮಾಡ್ಕೊಳ್ಳೋರು ಬರ್ತಾರ ಅಂತಾಳ. ಇನ್ನು ನೀ ಬಡ್ಡಿ ವ್ಯವಹಾರ ಮಾಡಕತ್ತೀನಿ ಅಂದ್ಬಿಟ್ರೆ ಮುಗಿದೋತ. ಭೂಮಿ ಮ್ಯಾಗ ನಿಲ್ಲಲ್ಲ ನಿಮ್ಮವ್ವ. ಏನಿಲ್ಲ, 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾಳೆ ಯಾರ್ದಾರ ಕಡೆ. ಮಾಡು. ಆದರೆ ಇವೆಲ್ಲ ಅಷ್ಟು ಚಲೋ ಅಲ್ಲ ನೋಡು. ಸುಮ್ಮನೆ ಕೊಟ್ಟ ಮೇಲೆ ವಸೂಲಿ ಮಾಡೋದೈತಲ್ಲ, ಭಾಳ ಕಷ್ಟ. ಅದಕ್ಕೆ ಹೇಳಿದೆ. ಇಲ್ಲ ಹಂಗೇನಾಗಲ್ಲ ತಗೋ. ಸರಿ, ಬಾಯ್. ಬರ್ಲೆ? ಬಾಯ್. ಹೌದು, ಎಲ್ಲುಂಟು ಈಗ? ನಾನು ಶಾಂತ ದೊಡ್ಡವ್ರ ಮನೆ ಕಡೆ ಹೊಂಟಿದ್ದೆ. ಯಾಕ? ಅಂದ್ರೆ ಅವ್ವ ನೀರು ಹಾಕಕ್ಕೆ ಹೋಗ್ಯಾಳ, ಅದಕ್ಕೆ ನಾನು ಹೊಂಟಿದ್ದೆ. ಆಕಿ ಸುಮಿತ್ರ ದೊಡ್ಡಕಿಗಳಲ್ಲ. ಓ, ಆಕಿನೂ ದೊಡ್ಡಕ್ಕಾದ್ಲ? ಬೇಡ ಹೋಲತ್ತಾಗ. ನೀ ಯಾವಾಗ ದೊಡ್ಡಕ್ಕಿ? ಏನಂತ ಮಾತಾಡ್ತಿ? ಅಲ್ಲ, ಅದ್ರಾಗ ಏನೈತಿ? ಅಲ್ಲ ಮತ್ತೆ ನೀ ದೊಡ್ಡಕ್ಕೆ ಆಗಲ್ಲ ಆಗ ಆದಿ? ವಾನ ಒಲ್ಲವತ್ತಾಗ ಆಗೇನು ಸುಮ್ಮನಿರ. ಆಗ್ಲಾರ್ದನ ನಮ್ಮ ಮನೆ ಮಾಡ್ಕೋಕಳನ. ಮತ್ತು ನಾನು ನೋಡ್ದಂಗೆ ಹಿಂಗೆ ಅದಿಯಪ್ಪ. ಯಾವಾಗ ಅದಿ? ಥೂ ಮುಚ್ಬಾಯ್. ಅಯ್ಯ ದೇವ್ರು, ಇಷ್ಟು ನಾಚ್ಕೊಂತಾರ. ಹೋಗ್ಲಿ ಬಿಡಿ, ಯಾಕೆ ಬೇಕು ನನಗೆ ಈ ಹೆಣ್ಮಕ್ಳು ವಿಚಾರ? ನಾನೇನು ಕೇಳಬಾರ್ದಾಗಿತ್ತೋ ಏನೋಪ್ಪ. ಈ ಹೆಣ್ಮಕ್ಳದು 108 ಇರ್ತಾವೆ, ಗೊತ್ತಾಗಲ್ಲ ಬಿಡಲ್ಲ. ತಗ ಕೇಳಿದ್ದಕ್ಕೆ ಸಿಟ್ಟು ಬಂತ. ಇಲ್ಲ, ನಾಚ್ಕೊಂಡು ಹೋದ್ಲು ಅನಿಸ್ತತಿ. ಅಂತೂ ಇಂತೂ ನನ್ನ ಲವ್ ಸಕ್ಸಸ್. ರೀ, ನಿಮ್ಮ ತಂಗಿ ಫೋನ್ ಮಾಡಿದ್ಲ, ನೀವು ಏನೋ ಎಬ್ಸಲಿಲ್ಲ ಅಂತಲ್ಲ? ಅದು ನಾನು ಅಲ್ಲಿ ಕೆಲಸದಾಗಿದ್ದೆ. ಊಟ ಮನೆಗೆ ಫೋನ್ ಮಾಡಿದ್ಲಕ್ಕಿ, ಮತ್ತೆ ಅದಕ್ಕೆ ಮುಟ್ಟೆರ್ಯಾಕೆ ಹೋಗ್ಬೇಕಂತ. ಬರ್ರಿ ಪಟ್ನ. ನಾ ಅಂದ್ರೂ ಎಲ್ಲ ತಯಾರಿ ಮಾಡೇನಿ. ಒಂದು 5 ದಿನ ಅಲ್ಲೇ ಇರ್ಬೇಕಲ್ಲ. ಮತ್ತು ಒಂದು 5 ಸೀರೆ ಅದು ಇಟ್ಕೊಂಡೇನಿ. ನಿಮ್ದು 2 ಲುಂಗಿ ಪಂಜಿ, 2 ಅಂಗಿ ಇಟ್ಕೊಂಡೇನಿ. ಹುಡುಗನ್ನು ಕರ್ಕೊಂಡೇನಿ. ಏನು ಹೋಗ್ಬಿಡೋಣ ಬರ್ರಿ. ಹೌದಾ? ನಡಿ ಹಂಗಾರ ಹೋಗುನು. ಮುಟ್ಟಿ ನೀನ ಇರ್ಬೇಕಲ್ಲ ಮತ್ತೀಗಕ್ಕಿನ್ನ. ರೀ, ಈಗ ಹೆಂಗಿದ್ರು ಆಕಿ ದೊಡ್ಡಕಿಗಳಲ್ಲ, 5 ದಿನಕ್ಕೆ ಆರತಿ ಮಾಡ್ತಾರೆ ನೋಡು. ಆಮೇಲೆ ಏನು 11 ದಿನಕ್ಕೆ ಎಬ್ಸ್ತಾರೋ 9 ದಿನಕ್ಕೆ ಎಬ್ಸ್ತಾರೋ ಕೇಳ್ರಿ ನಿಮ್ಮ ತಂಗಿನ. ನಾನು ಕೇಳಿ ಮಾತಾಡಿದ್ರಿ ಅಂತ ಕೂತಾಳೆ ಏನೋ ಗೊತ್ತಿಲ್ಲ. ನೀನೇ ಮಾತಾಡ್ರಿ, ನಮ್ಗಿಂತ ವಿಚಾರ ಎಲ್ಲ ಮಾತಾಡೋಕ್ಕಾಗಲ್ಲ. ಕೇಳ್ರಿ, ಕೇಳಿ ಮತ್ತು ಅಕ್ಕಿ ಮಗಳನ್ನ ನನ್ನ ಮಗನ್ನ ಇಬ್ಬರನ್ನ ಜೊತೆ ಕುಂದ್ರಿಸಿ ಆರತಿ ಮಾಡಿಬಿಡ್ಬೇಕು ನೋಡ್ರಿ. ಇದ ಮತ್ತು ದೊಡ್ಡಕ್ಕೆ ಆದಾಗ ಮತ್ತು ಎಲ್ಲ ಊರ್ ಮಂದಿಗೆ ಗೊತ್ತಾಗಂಗೆ ಒಂದು ನಿಶ್ಚಯ ಮಾಡೋದು. ಏನು ಕುಂದ್ರಿಸಿ ಆರತಿ ಮಾಡ್ಬೇಕು, ನೆನಪೈತಿಲ್ಲ? ಅಲ್ಲ, ಇವ್ರಿಬ್ಬರನ್ನ ಯಾಕೆ ಕುಂದ್ರಿಸಿ ಆರತಿ ಮಾಡ್ಬೇಕು ರೀ? ನಮ್ಮ ಕಡೆ ಪದ್ಧತಿ ಗೊತ್ತಿಲ್ಲನ್ರಿ ನಿಮ್ಗೆ? ಹಂಗೇನಾರ ಮದ್ವೆ ಮಾಡೋದು ಹಿರಿಯರ ತಲೆಯಾಗಿತ್ತಂದ್ರೆ, ಹುಡುಗಿ ದೊಡ್ಡಕ್ಕೆ ಆದಾಗ ಅಂದ್ರೆ ಹುಡುಗಿ ದೊಡ್ಡಕ್ಕೆ ಆಗಿಂತ ಮುಂಚೆ ಏನಾರ ನಿಶ್ಚಯ ಮಾಡ್ಕೊಂಡಿದ್ರಂದ್ರೆ, ಹುಡುಗಿ ದೊಡ್ಡಕ್ಕೆ ಆಗಿಂದ ಇಬ್ಬರನ್ನು ಕುಂದಿರಿಸಿ ಹಾರ ಬದಲಿಸಿ ಆರತಿ ಮಾಡಿಬಿಡ್ತಾರ. ಅದು ಒಂದು ರೀತಿ ಅವ್ರಿಗೆ ಎಂಗೇಜ್ಮೆಂಟ್ ಆದಂಗದ. ಅಂದ್ರೆ ಈಕಿ ದೊಡ್ಡಕ್ಕೆ ಆದ್ಲ, ಇನ್ಮ್ಯಾಗ ಈಕಿ ಸ್ವಾದ್ರ ಮಾವ ಅಂದ್ರೆ ಅವಂಗ ಪಿಕ್ಸ್ ಅಕ್ಕಿ ಅಂತೇಳಿ ಇಡೇ ಊರ್ ಮಂದಿಗೆ ಗೊತ್ತಾಕತಿ. ಏನ ಅದು ಹಂಗ ಅದು ಪದ್ಧತಿ.
ನನ್ನಾದ್ರೂ ನಮ್ಮ ಮಾವು ಕೊಟ್ಟು ಹಂಗೆ ಆರತಿ ಮಾಡಿದ್ರು. ಆದ್ರೆ ಅವಂಗೇನ ಅವ್ನು ತೀರ್ಕೊಂಡ ಅಂತೇಳಿ ನಿಮ್ಮನ್ನು ಕಟ್ಕೊಂಡು ಇಲ್ಲಿ ಬಂದೆ ನಾನು, ಗೊತ್ತನ? ಇಲ್ಲ ಅಂದ್ರೆ ಹಾಗೆಲ್ಲ ಇರಂಗಿಲ್ಲ ಅದು. ಮತ್ತು ಹಿಂಗೆ ಮನ್ಯಾಗ ನಿಶ್ಚಯ ಆದವ್ರು ಎಲ್ಲರೂ ಕುಂದ್ರಿಸಿ ಆರತಿ ಮಾಡ್ತಾರೆ. ದೊಡ್ಡಕ್ಕೆ ಆದ ಗುಟ್ಲೆ ಹುಡುಗನ ಕುಂದ್ರಿಸಿ ಆರತಿ ಮಾಡಿಬಿಡ್ತಾರೆ. ಮನ್ಯಾಗ ಸ್ವಾದ್ರ ಮಾವು ಕೊಡ್ಬೇಕು ಅನ್ನೋದಿದ್ರೆ ಏನು ನಮ್ಮ ಕಡೆ ಭಾಳ ಆಗ್ಯಾವ ಹಿಂಗೆ. ಈಗೂ ಅಕ್ಕವು ಎಷ್ಟೋ ಮನೆಗಳಾಗ. ಅದಕ್ಕೆ ಏನು ಕೇಳ್ರಿ ನೀವೇ. ಆತು ಅಂದಂಗ ನಿನ್ನ ಮಗ ಎಲ್ಲದಾನ? ಅವ ಜಳಕಕ್ಕೆ ಹೋದ್ನ ಕಾಣ್ತೈತಿ. ಅಲ್ಲ ಹೊಡೆದು ಒಂದು ಲೆಕ್ಕಕ್ಕೆ ತಂದೇನಿ, ಕರೆಕ್ಟ್ ಅನ್ನೋದಿಲ್ಲ? ಇಲ್ಲ ದವಾಖಾನಿಗೆ ಹೋಗಿ ತೋರಿಸ್ಕೊಂಡ್ ಬಂದ್ವಲ್ಲ, ಅವಾಗಿಂದ ಹಂಗೇನು ಜಾಸ್ತಿ ಇದು ಮಾಡೋದಿಲ್ಲ. ಆಮೇಲೆ ಮೊನ್ನೆ ಭಾಳ ಬೇಜಾರು ಮಾಡ್ಕೊಂಡು ನಾನು ಒಂದ್ಸಲ ಹತ್ನೆಲ್ಲ, ಅವಾಗಿಂದ ಸ್ವಲ್ಪ ಹಂಗೆ ಮಾಡೋದು ಕಡಿಮೆ ಮಾಡ್ಯಾನ. ನೆಟ್ಟಗಿದ್ರಷ್ಟೇ ಸಾಕು. ಅದು ನಾನು ಮೊದಲೆಲ್ಲ ಹಂಗೆ ಇದ್ದೆ, ಅವನು ಈಗ ಹಂಗದನಷ್ಟ, ಮತ್ತೇನಿಲ್ಲ. ಸ್ವಲ್ಪ ಹೆಣ್ಮಕ್ಳು ಕೂಟ ಆಡೋದು ಮಾಡೋದು, ಹೆಣ್ಮಕ್ಳ ಜೊತೆ ಮಾತಾಡೋದು, ನಕಲಿ ಮಾಡೋದು ಎಲ್ಲ ಜಾಸ್ತಿ ಅಷ್ಟೇ. ಅಷ್ಟು ಬಿಟ್ರೆ ಅವಂಗೇನಾಗೈತೆ, ಆರಾಮಾಗ್ಯದ ನನ್ನ ಮಗ, ಗಂಡಸ್ ಮಗ. ಹ್ಞೂನಪ್ಪ, ನಾನು ಎಲ್ಲಿ ಅವ್ನಿಗೆ ಏನಾರ ಆಗೈತಂದೆ. ಆರಾಮಾಗ್ಯದನ್, ದವಾಖಾನಿ ತೋರಿಸಿಂದ ಇನ್ನೂ ಆರಾಮದಾನ. ಸರಿ ಆತ್ ಬಿಡು ಹಂಗಾರ, ನಡಿ. ಅವ ನೀವು ಮಾತಾಡೋದೆಲ್ಲ ಕೇಳತ್ ನನಗೆ ಈಗ ಸದ್ಯ ಬರಕ್ಕೆ ಆಗುದಿಲ್ಲ ಬೇ. ಏನ ನಾನು ಎಕ್ಸಾಮ್ ಅದಾವ ಇರ್ಲಿ ತಗೋರ್ಲ, ಮುಗಿಸ್ಕೋ, ಏನಾಗುದಿಲ್ಲ. ಸುಮ್ನಿರ್ ಬೇ, ಓದವ ಹಂಗೆ ಬಿಟ್ಕೊಟ್ಟು 5 ದಿನ 6 ದಿನ ಬಂದಿರಕತ್ತೇನ ಅಲ್ಲೇ. ನಿಮ್ಮ ಅತ್ತಿ ಮಗಳು ದೊಡ್ಡಕ್ಕೆ ಹೇಳ, ಆಕಿ ಕೂಟ್ ಕುಂದ್ರಿಸಿ ನಿನ್ನ ಆರತಿ ಮಾಡ್ಬೇಕು. ಈಗ ನಾನಂತರೂ 5 ದಿನ ಅಲ್ಲೇ ಇರ್ಬೇಕಾಕತ್ತಪ್ಪ. ಮತ್ತೆ ನೀವು ಒಬ್ನ ಇಲ್ಲಿ ಹೆಂಗಿರ್ತಿ? ನಿಮ್ಮ ಅಪ್ಪನು ನನ್ನ ಜೊತೆಗೆ ಬರಾಕತ್ತಾನ. ಯವ್ವ, ನಾ ಒಬ್ಬ ಇರ್ತೇನೆ ತಗೋ, ನಾ ಮಾಡ್ಕೊತಿತ್ತೇನೆ. ನಂಗೇನು ತೊಂದರೆ ಇಲ್ಲ. ಏನು ಅಡುಗೆ ಮಾಡ್ಕೊಳಕ್ ಬರೋದಿಲ್ಲ. ಅನ್ನನೂ ಬರ್ತೈತಿ, ಸಾರು ಬರ್ತೈತಿ. ನಾ ಮಾಡ್ಕೊಂಡು ಆರಾಮ್ ಹೊಡ್ತು ಮುಣ್ತೇನಿ. ನೀವು ಹೋಗಿ ಬರ್ರಿ. ನನಗೆ 5-6 ದಿನ ಎಲ್ಲ ಬಿಟ್ಟು ಕಾಲೇಜ್ ಬಿಟ್ಟು ಬರೋಕ್ಕಾಗಲ್ಲ. ಏನು ಹೇಳ್ಬೇಕು ಗೊತ್ತಾಗ ಒಲೆ ಅಂತಾನಲ್ರಿ. ಹಿಂಗ್ ಮಾಡು, ಈಗ ಇಬ್ರು ಕೂಡ ಹೋಗುನ, ನಿನ್ನ ಅಲ್ಲೇ ಬಿಡ್ತೇನೆ. ನಾ ಒಂದ್ ಸ್ವಲ್ಪ ತನ ಕುಂತಿದ್ದಿದ್ದೆಲ್ಲ ವಿಚಾರ ಮಾತಾಡ್ಕೊಂಡು ನಾ ಬಂದ್ಬಿಡ್ತೇನೆ ಅಂತ ಹೊಳ್ಳಿ. ಏನು ನಾನು ಅವ ಇರ್ತೇವಿ ಇಲ್ಲಿ. ಮತ್ತೆ ಅದೇನೋ ಮಾಡಕ್ ಬರ್ತೈತೆ ಅಂತಾನಲ್ಲ, ಮಾಡ್ತಾನ, ನಾವು ಉಣ್ತೇವೆ, ನಡಿತೈತಿ. ನೀನ 5 ದಿನ ಇದ್ದು ನೀರ್ ಹಾಕಿ ಬಾ ಆತಾ. ಸರಿ ಆತ. ಆದ್ರ ಯಾಕ ಇತ್ತಿತ್ತಾಗ ಬ್ಯಾರೆ ಕಡೆ ಹೊಂಟತ್ ನೋಡ್ ಗಾಡಿ. ಮತ್ತ ಏನ ಮೀನಾಕ್ಷಿ ಸವಾಸ ಬಿಟ್ಟಿರೇ ಏನ್ ಇನ್ನೂ ಐತೆ? ಇಲ್ಲೋಡ, ನಾ ಮರ್ತಿದ್ದನ್ ಮತ್ ನೆನ್ಪ್ ಮಾಡ್ಬೇಡ ನೀನು. ನೋಡ್ರಿ, ನನಗೆ ಭಾಳ ಕಡೆಯಿಂದ ವಿಚಾರ ಕಿವಿಗೆ ಬೀಳಾಕತ್ತಾವ. ನೀವಿನ್ನೂ ಬಿಟ್ಟಿಲ್ಲ ಸುದ್ದಿ. ನಾನ ಸುಮ್ಮನಾಗೆ ನೀವು ಹೋಗ್ಲಿ, ಹರಿದ ಗಣಮಗ ಹುಡುಗ ಏನು ಅದಾನ ಅಂತೇಳಿ. ಈಗ ಅವನು ವಯಸ್ಸಿಗೆ ಬಂದನ್ರಿ. ಏನು ನೀವು ಈ ರೀತಿ ಇನ್ನೊಂದು ಈ ಥರ ಎಲ್ಲ ಮಾಡ್ಕೊಂಡು ಹೊಂಟ್ರೆ ಅವ್ನಿಗೆ ಏನು ಅನಿಸ್ತತಿ, ಅವ್ನ ಮನುಷ್ಯನ ಮ್ಯಾಗ ಏನು ಪರಿಣಾಮ ಬೀರ್ತದೆ ಅಂತ ಸ್ವಲ್ಪ ತಿಳ್ಕೊರಿ. ಈಗ ನಾ ಜಗಳ ಮಾಡಾತೀನಿ, ನಾಳೆ ಮಗನ ಎಗರ್ಸಿ ಎದಿಗೆ ನಿಂದಿರ್ತಾನ, ಅವಾಗ ವಿಚಾರ ಮಾಡ್ರಿ. ಅವನಿದ್ರಿಗೆ ಒಂದು ಮಾತು ಅನ್ನಿಸ್ಕೊಂಡ್ರಿ ಅಂದ್ರೆ ನಿಮಗೆ ಮರ್ಯಾದೆ ಬರಂಗಿಲ್ಲ. ಮತ್ತು ಅದಕ್ಕೆ ಹೇಳಾಕತ್ತೇನೆ ಕೇಳ್ರಿ. ಇದು ಉದ್ದ ಮಗ ಬೆಳೆದಾನ, ವಯಸ್ಸಿಗೆ ಬಂದಾನ. ಏನು ಅವಂಗೂ ಇಷ್ಟ್ರಾಗ ಮದುವೆ ಮಾಡೋರದೇವಿ. ನೀವು ನೆಟ್ಟಿಗಿರೋದು ಕಲೀರಿ ಮೊದಲು. ಆತಾತ್ ಈಕಿಗೆ ಯಾರು ಹೇಳಿದ್ರು ನಮ್ಮ ಮೀನಾಕ್ಷಿ ಕೊಟ್ಟಿದ್ದು? ಏನು ಕಾಡ್ತಾರೋ ಮರ ಈ ಹೆಣ್ಮಕ್ಳ ತಗ. ದಿನಗಳು ಹೋಗಿದ್ದೆ ಗೊತ್ತಾಗಲ್ಲ. ನೋಡ್ರಿ, ಆಲೆ ಆ ಹುಡುಗಿ ದುಡ್ಡಕ್ಕೆ ಆದ್ಲ, ನನ್ನ ಮಗ ಕಾಲೇಜ್ ಹೊಂಟ. ಇಷ್ಟ್ರಾಗ ಮದುವೆ ಐತ್ರಿ, ಮದುವೆ ಒಂದು ಮಾಡ್ಬಿಡ್ತೇನೆ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.